ನಮಸ್ಕಾರ. ರಾಮ ಅಂದ್ರೇನೆ ಆತ್ಮ, ಆನಂದ. ಯಾಕೆಂದ್ರೆ ಆ ಆತ್ಮದ ಮೂಲ ಗುಣಗಳು ಅಂದ್ರೆ ನೈತಿಕತೆ, ಪ್ರಾಮಾಣಿಕತೆ, ಶಾಂತಿ, ಪ್ರೀತಿ, ಆ ಸೌಹಾರ್ದತೆ, ಔದಾರ್ಯ ಇವೆಲ್ಲ ರಾಮನಲ್ಲಿತ್ತು. ಹಾಗಾಗಿ ರಾಮ ಅನ್ನೋ ಶಬ್ದ ಅದೇ ನಮಗೆ ಆನಂದನ ಕೊಡುತ್ತೆ. ನಮಗೆ ಗೊತ್ತಿಲ್ಲದೇನೆ ನಾವು ರಾಮ ಅಂತ ಹೇಳುವಾಗ ಪ್ರಾಣಾಯಾಮ ಮಾಡ್ತಾ ಇರ್ತೀವಿ. ಹಾಗಾಗಿ ನಾವು ರಾಮ ಅನ್ನೋ ಶಬ್ದದಲ್ಲಿ ಒಂದು ಆ ದೈವಿಕತೆ, ಆ ದೈವಿಕ ಗುಣ ನಮ್ಮಲ್ಲಿ ಜಾಗೃತವಾಗುತ್ತೆ. ರಾಮ ಅಂದ್ರೆ ಆತ್ಮ, ಸೀತೆ ಅಂದ್ರೆ ಮನಸ್ಸು, ಹನುಮಾನ್ ನಮ್ಮ ಜೀವಶಕ್ತಿ, ಹಾಗೆ ರಾವಣ ನಮ್ಮ ಅಹಂ. ಯಾವಾಗ ಅಹಂ ನಮ್ಮ ಮನಸ್ಸನ್ನ ಆವರಿಸ್ಕೊಳ್ಳುತ್ತೋ ಆಗ ಆತ್ಮ ಪ್ರಕ್ಷುಬ್ಧಗೊಳ್ಳುತ್ತೆ. ಈ ಮನಸ್ಸು ಮತ್ತೆ ಆತ್ಮವನ್ನ ಸಮನ್ವಯಗೊಳಿಸೋದೆ ಧ್ಯಾನ ಅಂತ ಹೇಳ್ಬೋದು. ಅಂದ್ರೆ ಆತ್ಮ ಮತ್ತೆ ಮನಸ್ಸು ಒಂದಾದ್ರೆ ಅಹಂ ನಾಶವಾಗತ್ತೆ ಅಂತ ಅರ್ಥ. ಹೀಗೂ ಕೂಡ ನಾವು ಈ ರಾಮಾಯಣವನ್ನ ಅರ್ಥ ಮಾಡ್ಕೋಬಹುದು. ರಾಮ ಸೀತೆನ ಕರ್ಕೊಂಬರ್ಬೇಕಾದ್ರೆ ರಾವಣನನ್ನ ಸಂಹರಿಸಿನೇ ಅವಳನ್ನ ಕರ್ಕೊಂಬರ್ಬೇಕಾಯ್ತು. ಅಂದ್ರೆ ಆ ಅಹಮನ್ನ ನಾಶ ಮಾಡದೆ ಹೊರತು ನಮ್ಮ ಮನಸ್ಸು ಮತ್ತೆ ಆತ್ಮ ಒಂದಾಗೋಕೆ ಸಾಧ್ಯ ಇಲ್ಲ ಅನ್ನೋ ಅರ್ಥ ಕೂಡ ಈ ರಾಮಾಯಣ ಕೊಡುತ್ತೆ. ಇನ್ನ ರಾಮನ ಬದುಕನ್ನ ನೋಡೋದಾದ್ರೆ ಅವನ ಬದುಕು ಸಾರ್ಥಕತೆಯ ಬದುಕು ಅಂತ ಹೇಳ್ಬೋದು. ಆದ್ರೆ ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ, ಜೀವನೋಪಾಯಕ್ಕಾಗಿ ಬದುಕ್ತಾ ಇದ್ದೀವಿ. ಸಾರ್ಥಕತೆಯ ಬದುಕಿನ ಬಗ್ಗೆ ಅರಿವೇ ಇಲ್ಲ. ನನ್ನಿಷ್ಟ, ನಾನು ಬದುಕಿದ್ರೆ ಸಾಕು, ನಾನು ಚೆನ್ನಾಗಿದ್ರೆ ಸಾಕು, ನನ್ಗೆ ಹೆಂಗೆ ಇಷ್ಟ ಆಗುತ್ತೋ ನಾನು ಹಂಗೆ ಬದುಕ್ತೀನಿ, ನನ್ನ ಒಂದು ಖುಷಿ ಮುಖ್ಯ ಅಂತ ಹೇಳೋ ಈ ಜಗತ್ನಲ್ಲಿ ರಾಮ ಸೀತೆಯರು ಪ್ರಜೆಗಳಿಗಾಗಿ, ಸಮಾಜದ ಹಿತಕ್ಕಾಗಿ, ಸಮಷ್ಟಿ ಹಿತಕ್ಕಾಗಿ ತಮ್ಮ ವೈಯಕ್ತಿಕ ಜೀವನವನ್ನೇ ತ್ಯಾಗ ಮಾಡಿ ಬದುಕ್ತವ್ರು. ಜನರಲ್ಲಿ ಒಂದು ಒನ್ನೆಸ್ ಕ್ರಿಯೇಟ್ ಆಗಬೇಕು, ಜನರಿಗೆ ಒಳ್ಳೇದಾಗಬೇಕು ಅನ್ನೋ ಮನೋಭಾವ ಇಟ್ಕೊಂಡಂಥವ್ರು. ಅಮ್ಮ ತನಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಬಂದಾಗ್ಲೂ ಕೂಡ ತನ್ನ ತಮ್ಮನಿಗಾಗ್ಲಿ, ಭರತನಿಗೆ ಪಟ್ಟಾಭಿಷೇಕ ಆಗಲಿ ಅಂತ ಯೋಚನೆ ಮಾಡ್ತಾನೆ. ಯಾಕಂದ್ರೆ ನಾಳೆ ಸಮಾಜದಲ್ಲಿ ಒಡಕುಂಟಾಗಬಾರ್ದು, ಬಣಗಳು ಕ್ರಿಯೇಟ್ ಆಗಬಾರ್ದು. ಒಂದು ದೂರದೃಷ್ಟಿ ಆಲೋಚನೆ ಇರುವಂಥ ವ್ಯಕ್ತಿ ರಾಮ ಅಂತ ಹೇಳ್ಬೋದು. ಅಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ, ಒಬ್ರಿಂದ ಒಬ್ರಿಗೆ ಜಗಳ ತಂದಿಡೋದು, ಒಬ್ರು ಹಿಂದೆ ಇನ್ನೊಬ್ರು ಮಾತಾಡೋದು, ಒಬ್ರ ಬಗ್ಗೆ ಇನ್ನೊಬ್ರು ಹೋಗಿ ಮಾತಾಡೋದು, ಅವ್ರ ಮಧ್ಯೆ ಯಾರಾದ್ರೂ ಇಬ್ರು ಚೆನ್ನಾಗಿದ್ದಾರೆ ಅಂದ್ರೆ ಅವ್ರ ಮಧ್ಯೆ ತಂದು ಹಾಕೋದು. ಈ ತರ ಇರೋ ಜಗಳಗಳನ್ನು ಜಾಸ್ತಿ ಮಾಡ್ತಾ ಮಾಡ್ತಾ ಜನರಲ್ಲಿ ಒಡಕುಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇಂಥ ಪ್ರವೃತ್ತಿ ಎಷ್ಟು ಸಮಾಜನ ಹಾಳು ಮಾಡೋದಲ್ಲದೆ ಅವರ ಮನಸ್ಸನ್ನ ಅವರೇ ಹಾಳು ಮಾಡ್ಕೋತಾ ಇದ್ದಾರೆ ಅನ್ನೋ ಒಂದು ಸಣ್ಣ ಅರಿವು ಕೂಡ ಅವ್ರಿಗೆ ಬರಲ್ಲ. ನಿಜವಾದ ನಾಯಕ, ರಾಜ ಅಂದ್ರೆ ಬರೀ ಅವನು ಯುದ್ಧ ಮಾಡಕ್ಕೆ ಅಂತ ಮಾತ್ರ ಅಲ್ಲ, ಇಡೀ ಜನತೆಯನ್ನ ತನ್ನ ಕುಟುಂಬ ಅನ್ಕೊಂಡು ಅವರ ಸೇವೆ ಮಾಡುವಂತಹ ಗುಣ ಅವನಲ್ಲಿ ಇರಬೇಕು. ಎಂತಹದ್ದೇ ಪರಿಸ್ಥಿತಿ ಬರಲಿ, ಎಂತಹದ್ದೇ ಕಠಿಣ ಪರಿಸ್ಥಿತಿಯಲ್ಲೂ ತನ್ನ ಮನಸ್ಸನ್ನ ಕೆಡಿಸ್ಕೊಳ್ದೆ ಅಚಲವಾಗಿ ಸ್ಥಿರತೆಯಿಂದ ತನ್ನ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಶಕ್ತಿ ಒಬ್ಬ ನಾಯಕನಲ್ಲಿರ್ಬೇಕು. ಒಂದು ವ್ಯಾಲ್ಯೂನ ಅಂದ್ರೆ ಒಂದು ಮೌಲ್ಯವನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂದ್ರೆ ಎಂಥ ಪರಿಸ್ಥಿತಿ ಬಂದ್ರೂ ಅದಕ್ಕೆ ಧಕ್ಕೆ ಬರದ ಹಾಗೆ ನೋಡ್ಕೋಬೇಕು. ಅದೇ ನಿಜವಾದ ಗಡಿ ಹಾಕೊಳ್ಳೋದು. ಗಡಿ ಹಾಕೊಳ್ಳೋದು ಅಂದ್ರೆ ನಾನ್ ಚೆನ್ನಾಗಿದ್ರೆ ಸಾಕು, ಬೇರೆಯವ್ರು ಹೆಂಗಾರು ಹಾಳಾಗೋಗ್ಲಿ, ನನ್ನ ಜೀವನದಲ್ಲಿ ನೆಗೆಟಿವ್ ಪೀಪಲ್ನ ತೆಗೆದು ಹಾಕ್ಬೇಕು ಅನ್ನೋದಲ್ಲ. ಗಡಿ ಅಂದ್ರೆ ಎಂತಹ ಪರಿಸ್ಥಿತಿ ಬಂದರೂ ಕೂಡ ನನ್ನ ಈ ಮೌಲ್ಯವನ್ನ ನಾನು ಬಿಟ್ಕೊಡೋದಿಲ್ಲ, ನನ್ನ ಆಂತರಿಕ ಶಾಂತಿಯನ್ನ ನಾನು ಬಿಟ್ಕೊಡೋದಿಲ್ಲ ಅನ್ನೋದೇ ನಿಜವಾದ ಗಡಿ. ಸ್ಟೇಟಸ್ಗೋ, ಪವರ್ಗೋ, ಹಣ ಗಳಿಸೋದಕ್ಕೋ ತಮ್ಮ ಪ್ರಾಮಾಣಿಕತೆಯನ್ನ ಬಿಡೋದಲ್ಲ. ಯಾವಾಗ ನಾವು ಆ ಪ್ರಾಮಾಣಿಕತೆಯನ್ನ ಬಿಡ್ತೀವಿ ಆಗ ನಮ್ಮ ಆತ್ಮ ಕುಗ್ಗ್ ಹೋಗುತ್ತೆ. ನೀವು ಎಷ್ಟೇ ಹಣ ಗಳಿಸಿದ್ರೂ ಆತ್ಮ ಸಂತೃಪ್ತಿ ಸಿಗಲ್ಲ. ಕೆಲವ್ರು ಹೇಳ್ತಾರೆ, ಏನ್ ಮೇಡಮ್ ಹಿಂಗೆ ಹೇಳ್ತೀರಾ, ಎಷ್ಟೋ ಜನ ಈ ತರ ದುಡ್ಡು ಮಾಡೇ ಚೆನ್ನಾಗಿ ಬದುಕ್ತಾ ಇರೋದು, ಪಾರ್ಟಿ ಮಾಡ್ಕೊಂಡು, ಟ್ರಿಪ್ ಮಾಡ್ಕೊಂಡು, ಎಲ್ಲ ಕಡೆ ಖುಷಿಯಾಗಿ ಬದುಕ್ತಾ ಇರೋದು, ನಾವು ಪ್ರಾಮಾಣಿಕತೆ ಅನ್ಕೊಂಡು ಕಷ್ಟದಲ್ಲೇ ಜೀವನ ಮಾಡ್ತಾ ಇದ್ದೀವಿ ಅಂತ ಹೇಳೋರು ತುಂಬಾ ಜನ ಇದ್ದಾರೆ. ಆದ್ರೆ ಅವರು ಆ ಹಣದಲ್ಲಿ ಪಾರ್ಟಿ ಮಾಡ್ತಾ ಇದ್ದಾರೆ, ಟ್ರಿಪ್ ಮಾಡ್ತಾ ಇದ್ದಾರೆ, ಖುಷಿನ ಹುಡುಕ್ತಾ ಇದ್ದಾರೆ ಅಂದ್ರೆ ಅವರಿಗೆ ಖುಷಿ ಸಿಕ್ಕಿಲ್ಲ ಅಂತ ಅರ್ಥ. ಅವರು ಇನ್ನೂ ಖುಷಿನ ಹುಡುಕ್ತಾನೆ ಇದ್ದಾರೆ. ಸಂತೃಪ್ತಿ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಹಣ ಖರ್ಚು ಮಾಡಿ ಸಂತೃಪ್ತಿನ ಹುಡುಕ್ತಾ ಇದ್ದಾರೆ ಅಂತ ಅರ್ಥ ಅಲ್ವಾ? ಇನ್ನು ನನಗೆ ಬೇಕು ಬೇಕು ಅನ್ನೋ ಮನೋಭಾವದಲ್ಲೇ ಇದ್ದಾರೆ ಅಂತ ಅರ್ಥ ಅಲ್ವಾ? ಅವರು ಸಂತೃಪ್ತಿ ಆಗಿದ್ದಾರೆ ಅಂತ ಹೇಗೆ ಹೇಳ್ತೀರಾ? ಸಂತೃಪ್ತಿ ಆಗಿರೋದಕ್ಕೆ ನಾವು ಅಡ್ಡದಾರಿ ಹಿಡಿದು ಹಣ ಮಾಡಬೇಕು ಅಂತ ಇಲ್ಲ. ಆಂತರಿಕವಾಗಿ
ನಾವು ಆತ್ಮದ ಮೂಲಕ ಇನ್ನೊಬ್ಬರಿಗೆ ಒಳ್ಳೇದು ಬಯಸಿದ್ರೇನೆ ನಮ್ಮಲ್ಲಿ ಆತ್ಮಸಂತೃಪ್ತಿ ತಾನಾಗೇ ಜಾಗೃತವಾಗುತ್ತೆ. ಹಾಗಾಗಿ ರಾಮನ ಗುಣ, ಅವನ ಒಂದು ಸಮಷ್ಟಿ ದೃಷ್ಟಿ, ಅಂದರೆ ಸಮಾಜದ ಹಿತಕ್ಕಾಗಿ ಅವನು ಮಾಡಿದಂತಹ ಕಾರ್ಯಗಳು, ಅವನ ಪ್ರೀತಿ, ಅವನ ಶಾಂತಿ, ಅವನ ಧೈರ್ಯ, ಜೀವಿಗಳ ಮೇಲೂ ಅವನಿಗಿದ್ದ ಕರುಣೆ, ಪ್ರೀತಿ, ಔದಾರ್ಯ ಎಲ್ಲ ಗುಣಗಳನ್ನು ಒಳಗೊಂಡಿರುವಂತಹ ವ್ಯಕ್ತಿ ರಾಮ. ಇದಕ್ಕಲ್ವಾ ನಾವು ರಾಮನನ್ನ ಪೂಜಿಸೋದು? ಅಂತಹ ವ್ಯಕ್ತಿತ್ವ ನಮ್ಮದಾಗಬೇಕು ಅನ್ನೋದಕ್ಕೋಸ್ಕರನೇ ನಾವು ರಾಮ ಜಪ ಮಾಡೋದು. ರಾಮ ಜಪದಲ್ಲಿ ನಮಗೆ ಗೊತ್ತಿಲ್ಲದೇ ನಾವು ಪ್ರಾಣಾಯಾಮ ಮಾಡ್ತಾ ಇರ್ತೀವಿ. ನಮ್ಮ ಆ ಒಂದು ಧ್ಯಾನ, ನಮ್ಮ ಆತ್ಮ ಮತ್ತು ನಮ್ಮ ಮನಸ್ಸು ಒಂದಾಗಿರುತ್ತೆ. ಹಾಗೆ ಅವನ ಗುಣಗಳು ನಮ್ಮೊಳಗೆ ಜಾಗೃತವಾಗುತ್ತೆ. ಈ ದಿನ ರಾಮನವಮಿ, ಅಧರ್ಮವನ್ನು ಸೋಲಿಸಿ ಧರ್ಮದ ಸ್ಥಾಪನೆಯನ್ನು ಸೂಚಿಸುವಂತಹ ದಿನ. ರಾಮನವಮಿಯ ಶುಭಾಶಯಗಳು. ಧನ್ಯವಾದಗಳು.